ಯಾಕಾಯ್ತು ಬಿಡು ಅಲ್ಲಿ ನೋಡಿ. ಫ್ಲೈಟ್ ಕ್ಯಾನ್ಸಲ್ ಆಯ್ತು, 2 ದಿನ ಇಲ್ಲೇ ಇರ್ಬೇಕಂತ. ನಮಸ್ಕಾರ. ನಿನ್ನ ಮಕ್ಕನಿಗೆ ಲೇಟ್ ಆಗೈತಿ ಈಗ. ಇನ್ನೊಂದು ನಾವೇ ಯೋಚನೆ ಮಾಡ್ತಾ ಇದೀವಿ. ಇದು ಬಕ್ರಾ ಶೋ, ಬಕ್ರಾ ಆದ್ರಿ. ನಮಸ್ಕಾರ, ಹೋಗಮ್ಮಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಕೊನೆಯ ದಿನ. ಒಂದು ಮಳೆ ಬಂತು ಅಂದ್ಕಡೆ ನಾನು ಮೇಲ್ಗಡೆಯಿಂದ ಸಿಂಟೆಕ್ಸ್ ತುಂಬಿತು. ಸೊ ಇವತ್ತು ನಮ್ಮ ಕೊನೆಯ ದಿನ. ಈ ಒಂದು ಥಾಯ್ಲ್ಯಾಂಡಿಂದ ನಮ್ಮ ಥಾಯ್ಲ್ಯಾಂಡಿಗೆ ಹೋಗುವಂಥ ದಿನ ಇವತ್ತು. ಸೊ ಈ ಸಲ ಮಾತ್ರ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಲಾಸ್ಟ್ ಟೈಮ್ ಪುಕೆಟ್ಗೆ ಹೋದಾಗ ನಿಜವಾಗ್ಲೂ ಏನೂ ಎಂಜಾಯ್ ಮಾಡಿರಲಿಲ್ಲ. ಆ ಪ್ಲೇಸ್ ಅಲ್ಲ, ಒಂಥರ ಫ್ಯಾಮಿಲಿ ಟ್ರಿಪ್ ಆಗಿತ್ತು. ಅಡ್ವೆಂಚರಸ್ಸು ಅದನ್ನೆಲ್ಲ ಎಂಜಾಯ್ ಮಾಡಿದ್ವಿ. ಬಟ್ ಇದು ಒಂಥರ ಹೆಂಗಿತ್ತು ಅಂದರೆ ಈ ಸಲ ಸಖತ್ ಮಜಾ ಇತ್ತು. ಸ್ಪೆಷಲಿ ನೆನ್ನೆ ಮಾತ್ರ ನಾನು ಸುಷ್ಮಿತಾ ಒಂದು ಕಡೆ ಒಂದು ಜಾಗಕ್ಕೆ ಹೋಗಿದ್ವಿ. ಅಲ್ಲಿ ಊಟ ಗೀಟ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಯಿತು ನಮಗಿಬ್ಬರಿಗೂ ಅಲ್ವಾ. ನೆನ್ನೆ ಮಾತ್ರ ನಿಜವಾಗ್ಲು ಟು ಬಿ ಆನೆಸ್ಟ್ ನಮ್ಮ ಲೈಫಲ್ಲೇ ನೆನ್ನೆ ಸೂಪರ್ ಡೇ ಅಂತಲೇ ಹೇಳ್ಬೋದು. ಸಖತ್ತಾಗಿತ್ತು ನೆನ್ನೆ. ಸೊ ಅದಾಯಿತು. ಇವತ್ತು ಲಾಸ್ಟ್ ಡೇ ಅಲ್ವಾ. ಸೊ ಏನು ಮಾಡ್ಕೊಂಡ್ವಿ, ಈ ಮಸಾಜ್ ಹೆಂಗಿರುತ್ತೆ ನೋಡೋಣ ಅಂತ ನೋಡಿದ್ವಿ. ಬಟ್ ನನಗೇನು ಅನಿಸ್ತದೆ ಗೊತ್ತಾ, ಇಲ್ಲಿ ಮಸಾಜು ಎಲ್ಲರೂ ಅಂದ್ಕೊಂಡಿದ್ದಾರೆ ಮಸಾಜ್ ಅಂದರೆ ಕೆಟ್ಟದು ಆ ಥರ ಅಂತ. ಇಲ್ಲ, ಥಾಯ್ಲ್ಯಾಂಡಲ್ಲಿ ಕಲ್ಚರೇ ಮಸಾಜ್ ಮಾಡೋದು. ಬಟ್ ಪ್ಯೂರಾಗಿ ಮಸಾಜು ಸೆಂಟರ್ಗಳು ಇದ್ದಾವೆ. ಅಂದರೆ ನಿಮ್ಮ ಬಾಡಿ ರಿಲೀಫ್ಗೆ, ನಿಮ್ಮ ಒಂದು ಸ್ಟ್ರೆಸ್ ರಿಲೀಫ್ಗೆ ಮಸಾಜ್ಗಳಿದ್ದಾವೆ. ಸೊ ಇವಾಗ ನಾವು ಒಂದು ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಆ ಹೋಟ್ಲಲ್ಲಿ ಏನಪ್ಪ ಅಂದರೆ ನಮ್ಮ ಇಂಡಿಯನ್ ರೆಸ್ಟೋರೆಂಟು. ಇವಳಿಗೆ ಸುಷ್ಮಿತೆಗೆ ಮ್ಯಾಗಿ ತಿನ್ಬೇಕು ಅಂತ ಆಸೆ ಆಯಿತು. ಸೊ ಅದಕ್ಕೆ ನಾವು ಈಗ ಮ್ಯಾಗಿ ತಿನ್ನೋಕೆ ಹೋಗ್ತಾ ಇದ್ದೀವಿ. ಏನು ಅನಿಸ್ತು ಓವರ್ ಆಲ್? ಏನು ಅನಿಸ್ತಮ್ಮ ನಿನಗೆ? ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಯೂಶ್ವಲಿ ನಾವು ಟ್ರಾವೆಲ್ ಮಾಡ್ತಾನೆ ಇರ್ತೀವಿ ನೀವು ನೋಡ್ದಂಗೆ. ಇವನು ಆಲ್ರೆಡಿ ಒಂದ್ಸಲ ಬ್ಯಾಂಕಾಕ್ಗೆ ಬಂದಿದ್ದ ಅಲ್ಲ. ಸೊ ನಾನು ಫಸ್ಟ್ ಟೈಮು. ಬಟ್ ನನಗೆ ಸಖತ್ತು ಮಜಾ ಕೊಡ್ತು. ಎಲ್ಲೂ ಬೋರ್ ಆಗಲಿಲ್ಲ, ಎಲ್ಲೂ ಏನೂ ಅನಿಸ್ತಿಲ್ಲ. ಎಲ್ಲ ಕಡೆನೂ ಎಂಜಾಯ್ ಮಾಡಿದ್ವಿ. ಆಮೇಲೆ ಯಾವ ಪ್ಲೇಸು ಆಲ್ಮೋಸ್ಟ್ ಮೇನ್ ಪ್ಲೇಸಸ್ ಏನೇನಿದಾವೆ ಎಲ್ಲನೂ ನೋಡಿದ್ವಿ. ಸ್ವಲ್ಪ ಬಿಸಿಲಿರೋದಕ್ಕೆ ಸ್ವಲ್ಪ ಅಂದರೆ ಇಲ್ಲಿ 38-40ವರೆಗೂ ಹ್ಯುಮಿಡಿಟಿ ಇದೆ. ಹಾಗಲ್ಲ, ಸುಸ್ತಾಗ್ಬಿಡ್ತೀವಿ. ಸೊ ಆದಷ್ಟು ನಾವು 11:30-12 ಮೇಲೆ ನಾವು ಆಚೆ ಬರ್ತಾ ಇದ್ದಿದ್ದು. ಸ್ವಲ್ಪ ಬಿಸಿಲು ಬೆಳಗ್ಗೆ ಬೇಗ ಬಿಸಿಲು ಅಂದರೆ ಬೆಳಗ್ಗೆ ಜಾಸ್ತಿ ಬಿಸಿಲು ಇರ್ತಿತ್ತು ಅಂದ್ಬಿಟ್ಟು ಸ್ವಲ್ಪ ಆ ಟೈಮಿಗೆ ಮೇಲೆ ಬರ್ತಿದ್ವಿ. ಬಟ್ ಏನೇ ಮಾಡಿದ್ರು ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ನೀವು ಎಲ್ಲದಕ್ಕೂ ಕ್ಯಾಬ್, ಬೋಲ್ಟ್ ಬುಕ್ ಮಾಡ್ಕೊಂಡು ಹೋಗೋದು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಈಗ ಇಬ್ಬರೇ ಗಂಡ ಹೆಂಡ್ತಿ ಇಬ್ಬರೇ ಬಂದಿದ್ರೆ ಆಯಿತಾ, ನೀವು ಆರಾಮಾಗಿ ಟ್ರೈನು. ಇಲ್ಲಿ ಬ್ಯಾಂಕಾಕಲ್ಲಿ ಎಕ್ಸ್ಟ್ರೀಮ್ ಟ್ರಾಫಿಕ್ಕು. ನೀವು ಒಂದು ಪ್ಲೇಸಿಂದ ಒಂದು ಮನೆಗೆ ಹೋಗಬೇಕು ಅಂದರೆ 1 ಅವರ್ 1.25 ಅವರ್ ಹಿಡಿಯುತ್ತೆ, ಅಷ್ಟು ಟ್ರಾಫಿಕ್ ಇದೆ. ನೀವು ಬೆಟರು ಅಂದರೆ ಏನಂತಾರೆ, ಟ್ರೈನ್ ಅಂತಾರಲ್ಲ, ಅದೇನು ಮೆಟ್ರೋ. ಇಲ್ಲಿ ಟ್ರೈನ್ ಅನ್ನಲ್ಲ, ಮೆಟ್ರೋ ಅಂತಾರೆ. ಸಾರಿ, ಮೆಟ್ರೋ ಅನ್ನಲ್ಲ, ಟ್ರೈನ್ ಅಂತಾರೆ. ಸೊ ನೀವು ಟ್ರೈನ್ ಮೂಲಕ ಓಡಾಡ್ಬೋದು, ಆಮೇಲೆ ಬಸ್ ಮೂಲಕ ಓಡಾಡ್ಬೋದು. ಅದೆಲ್ಲ ನಿಮಗೆ ಕಮ್ಮಿನೂ ಆಗುತ್ತೆ ರೇಟು, ಆ್ಯಂಡ್ ನೀವು ಎಂಜಾಯು ಮಾಡ್ಬೋದು. ಸೊ ಓವರ್ ಆಲ್ ಟ್ರಿಪ್ ಸಖತ್ತಾಗಿತ್ತು. ನಾವು ಇಲ್ಲಿ ಬಸ್ ಸ್ಟಾಪಿಗೆ ಬಂದ್ವಿ. ಬಸ್ ಸ್ಟಾಪಿಗೆ ಬಂದಮೇಲೆ ಗೊತ್ತಾಗಿದೆ ಏನಪ್ಪ ಅಂದರೆ ಇಲ್ಲಿ 6 ಗಂಟೆಗೆ ಬಸ್ ಇರೋದು, 5:15ಗೆ ಬಸ್ ಇರೋದು. ಇಲ್ಲಿ ಎನಿ ಟೈಮ್ ಬಸ್ಗಳಿರಲ್ಲ. ನಾವು ಅದನ್ನು ರಿಗಾರ್ಡಿಂಗ್ ನೋಡ್ಕೊಂಡು ಬರ್ಬೇಕು, ಇಲ್ಲ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡು ಬರ್ಬೇಕು. ಇಲ್ಲಿ ಬಂದರೆ ಸುಮ್ಮನೆ ಮೋಸ. ಇಲ್ಲ ಅಂದರೆ ನಾವು ಸುಮ್ಮನೆ ಇಲ್ಲಿ 1500 ಅಂತ ಸುಮ್ಮನೆ ನೀವು ಕೊಡೋ ಬದಲು ಅವ್ನು ಪಾಪ ಇಷ್ಟು ಚೆನ್ನಾಗಿ ಅಲ್ಲಿ ಹೋಟ್ಲಲ್ಲಿ ಕೇಳ್ದೆ 1400 ಕೊಡ್ರಿ, ಸೀದಾ ನಾನು ಡ್ರಾಪ್ ಮಾಡ್ತಾನೆ ಅಂದ. ಸಾರಿ, 1600 ಅಂದ DMK ಏರ್ಪೋರ್ಟ್ಗೆ. ಈಗ ನಮಗೆ ಓವರ್ ಆಲ್ 1600 ಹೋಯ್ತು. ಯಾಕೆ ಹೇಳಿ, 80 ರೂಪಾಯಿ ಅವನಿಗೆ ಕೊಡ್ವಿ. ಈಗ ಅವ್ರು ನಮ್ಗೆ ಹೇಳ್ಬೋದಿತ್ತು, ಹಿಂಗೆ ಇಲ್ಲ ಅಲ್ಲಿ ಹಿಂಗೆ ಬಸ್ ಹೊತ್ತು ಇಷ್ಟೊತ್ತಿಗೆ ಅಲ್ಲ, ಅವ್ನಿಗೆ ಗೊತ್ತಿಲ್ವಲ್ಲ. ಅಲ್ಲ ಅವನೇನಿದೆ ಏನು ಪಾಪ, ಅವ್ರು ಯಾಕೆ ಬಸ್ಸಿಗೆ ಓಡಾಡಿರಲ್ವಾ? ಇಲ್ಲಿ ಬಸ್ ಮೇಲೆ ರಿಗಾರ್ಡಿಂಗ್ ಬಸ್ ಮೇಲೆ ಡಿಪೆಂಡ್ ಇದು. ಬಸ್ ಎಷ್ಟಿರ್ತಾವೋ ಅದ್ರ ಮೇಲೆ ಜನ ಕರ್ಕೊಂಡು ಹೋಗ್ಬೋದು ಅಂತ ಅವ್ರು ಡಿಸೈಡ್ ಮಾಡ್ತಾರೆ, ನಾವಲ್ಲ. ಸೊ ಓಕೆ, ಏನು ಮಾಡೋಕ್ಕಾಗಲ್ಲ. ಓಕೆ, ಸೊ ಈಗ ಕಾರ್ ಬರುತ್ತೆ. ಕಾರ್ ಹಲೋ. Oh no! Come. At what time he come? Old. Yon. Namaskar. About the same. When we needed to use the toll road, could you pay the toll fee? ನಿಜ ಹೇಳ್ತಾನು ಸುಳ್ಳು ಹೇಳ್ತಾನು?ค่าทางด่วน175 บาท No, it's too high. Okay? Too high. No. Go normal.งั้นฉันขอ100 เดียวที่เหลือฉันออก ಏನು ಹೇಳ್ತಾ
ಗೈಸ್ ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್ ಇಯರ್ ಮಾತಾಡೋದು ಇವ್ರ ಜೊತೆ. ನಾವು ಅದೇ ಗೂಗಲ್ ಟ್ರಾನ್ಸ್ಲೇಟ್ ಇಟ್ಕೋಬೇಕು ನಿಮಗೆ. ಅಲ್ಲ ಗೂಗಲ್ ಟ್ರಾನ್ಸ್ಲೇಟ್ ಇಟ್ಕೊಂಡ್ರು ನಾವ್ ಹೇಳೋದು ಅರ್ಥ ಆಗಲ್ಲ ಇವ್ರಿಗೆ. ನಾವು ಇಂಗ್ಲೀಷಿಗೆ ಹೇಳಿದ್ರೆ ಅರ್ಥ ಆಗವಲ್ದು. ಸ್ವಲ್ಪ ಈಗ ನಾನು ಕೇಳಿದ್ದೆ ಅಷ್ಟು, ಹೌ ಮಚ್ ಐ ವಾಂಟ್ ಟು ಪೇ ದ ಟೋಲ್ ಮನಿ ಅಂತ ಕೇಳೀನಿ. ಅದು ಅವನಿಗೆ ಅದನ್ನು ಅರ್ಥ ಆಗೋದು. ಐ ಮಚ್ ಐ ವಾಂಟ್ ಟು ಪೇ ದ ಟೋಲ್ ಅದನ್ನ ಕೇಳಿದೆ, ಅದನ್ನು ಅರ್ಥ ಆಗೋದು. ಇನ್ನೇನು ಅರ್ಥ ಆಗುತ್ತೆ ಹೇಳಿ ನಿಮಗೆ? ಏನು ಅರ್ಥ ಆಗೋದು ಗೊತ್ತಾ ನಿಮಗೆ? ಏನೋ ಹೋಗ್ತಾ ಇದೀವಿ ಗೈಸ್. ಹೋಗಿ ಫಸ್ಟ್ ಏರ್ಪೋರ್ಟಿಗೆ ಸೇರ್ಕೊಂಡ್ರೆ ಸಾಕು ಅಷ್ಟು. ಆತೇನಾ ನಿನ್ನ ಮಕ್ಕಳಿಗೆ ಲೇಟ್ ಆಗೈತಿ. ಈಗ ಇನ್ನು ಒಂದು 3/4 ಗಂಟೆ ಐತಿ. ಅದು ಏನು ಮಾಡ್ತು? 3/4 ಗಂಟೆನೂ ಇಲ್ಲ. ಇನ್ನು ಹೋಗಿ ಡಿಪಾರ್ಚರ್ 3/4 ಗಂಟೆ. ಚೆಕ್ ಇನ್ ಅಂತ ಕ್ಲೋಸ್ ಆಗಿರ್ತೈತಿ. ಮಾಡೋದು ಒಂದೊಂದಲ್ಲ ಏನ ನೀನು ಎಂತ ಏಯ್ ನಾನು ಬಿಡು. ನೋಟು ಅಲ್ಲ ಅವನು ಚೇಂಜ್ ಕಾನ್ಸೋ ಓ ಬಂದ್ಬಿಡು. ನಾನು ಪಾಪ ನೆನ್ನೆ ಕಷ್ಟಪಟ್ಟು ಒಬ್ಬ ನೀನು ಮಾಡಿರೋ ಇದಕ್ಕೆ ದೊಡ್ಡ ನಮಸ್ಕಾರ. ಫ್ಲೈಟ್ ಮಿಸ್ ಆಗೈತಿ. ಮಿಸ್ ಆಗಿರೋದಕ್ಕೆ ಕಾರಣ ನಿನ್ ದೊಡ್ಡ ನಮಸ್ಕಾರ. ಹೋಗ ಹೋಯ್ತು. ನನ್ನ ಪ್ರಕಾರ ಹೋಯ್ತು ಅಷ್ಟೇ. ಕತೆ ಮುಗಿದು ಲೇಟ್ ಆಗೈತಿ. ಆಗ ಕಣಕ್ಕೆ ಸಿಗಲ್ಲ ನೋಡಿ. ನಾನು ಹೇಳಿ ನಿಮ್ಗೆ ಜಲ್ದಿ ಹೋಗ ಬಾ ಅಂತ ಮಕ್ಕಂತವ ಸುಮ್ಮನೆ. ಎಷ್ಟು ಹೊರ್ಗಡೆ ಹೇಳಿ ಬೇಗ ಹೋಗೋಣ ಅಂತ. ಎಷ್ಟು ಹೇಳ್ದು ಹೇಳು ನೋಡ್ರಿ. ಬರೀ ನನ್ನ ಬೈತಾನೆ. ನನ್ಗೇನ್ ಗೊತ್ತು? ನಾನು ಅವ್ನು ಹೇಳ್ದಂಗೆ ಅವ್ನಿಂದ ಬಂದಿದ್ದೀನಿ ಅಷ್ಟೇ. ಎಲ್ಲ ಒಂದ್ ಸ್ವಲ್ಪ ಲೇಟ್ ಆಯ್ತು. ಆಮೇಲೆ ಕ್ಯಾಬ್ ಅವನು ಲೇಟ್ ಮಾಡಿದ. ನನಗ್ ಬೈತಾ ಇದ್ದಾನೆ. ಈಗ ಆಲ್ರೆಡಿ ತುಂಬಾ ಲೇಟ್ ಆಗ್ಬಿಟ್ಟಿದೆ. ಈಗ ನಮ್ಗೆ ಬೋರ್ಡಿಂಗು ಚೆಕ್-ಇನ್ ತಗೋತಾರೋ ಇಲ್ವೋ ಗೊತ್ತಿಲ್ಲ. ಅಂದ್ರೆ 3 ಅವರ್ ಪ್ರಿಯರ್ ಬರ್ಬೇಕು. ನಮ್ದು ಆಲ್ರೆಡಿ 2 ಅವರ್ಸ್ ಆಗೋದು. 1 ಅವರ್ ಇದೆ. ಇದು ಚೆಕ್ ಇನ್ ಕ್ಲೋಸ್ ಅಂತೆ. ನೋಡೋಣ ಇರೋಲ್ಲ. ಬಿಡಲ್ಲೇ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ಎಲ್ಲಿ ಇನ್ನು ಎಷ್ಟೈತೈತಿ? ಇನ್ನು ಅಬ್ಬಬ್ಬ ಇನ್ನು ಜಸ್ಟ್ ಇನ್ನು 22 ನಿಮಿಷ ಐತೆ ಇದಕ್ಕೆ ಏನು ಹೋಗಕ್ಕ. 20 ನಿಮಿಷ ಇಲ್ಲಿ ಹೊರಗದೀವಿ ಅಂದ್ರೆ ಆಕಾಶದಿಂದ ಹಿಂಗ್ ಹೋಗ್ತಿರುತ್ತಲ್ಲ ಏರೋಪ್ಲೇನ್, ಅದ್ ಹಿಂಗ್ ವಾಪಸ್ ತಿರ್ಸಿ ಹಿಂಗ್ ವಾಪಸ್ ಬಿಡ್ಬೇಕು ಈಗ ದೇವ್ರು. ಹಂಗೆ ಮಾಡಿದ್ರೆ ಮಾತ್ರ ಸಾಧ್ಯ. ಬೋರ್ಡಿಂಗ್ ಪಾಸ್ ಇಲ್ಲ, ಏನಿಲ್ಲ, ಚೆಕ್ ಇನ್ ಆಗಿಲ್ಲ. ಎಲ್ಲಿ ಮಕ್ಕ ಇನ್ನು ಸ್ವಲ್ಪ ಟ್ರಿಪ್ಪಿಗೆ ಬಂದ ಮಕ್ಕಂತ ಹೇಳಿ ಜಲ್ದಿ ಎದ್ದಾಳಣ ಎಬ್ಸ್ಕೊಂತ ಕುಂತೀನಿ. 5 ನಿಮಿಷ ಅನ್ಕೊಂಡು 2 ತಾಸು ಮಕ್ಕಂದಲ್ಲ. ಎಬ್ಸಿ ಸಾಕಾಯ್ತು ನನಗಂತೂ. ಅದಕ್ಕೆ ನೋಡಿ ಏನು ಸುಮ್ನೆ ವೇಸ್ಟ್ ಆ ದುಡ್ಡು. ನೀನ್ 2 ತಾಸು 1.5 ತಾಸು ಮಕ್ಕಂದಿರೋದಕ್ಕೆ ಈಗ 35-40 ಸಾವಿರ ರೂಪಾಯಿ ಇಡ್ಬೇಕು. 2 ತಾಸು ಎಂತ ದೊಡ್ಡ ರೂಮಾಗ್ಯಾ? ಅದ್ಯಾವ್ದೋ ಪಿಕ್ಚರ್ ರಜನಿಕಾಂತ್ ಮಕ್ಕಂತಾನಲ್ಲ ಒಂದ್ ದಿವಸಕ್ಕೆ ಎಷ್ಟೋ ಲಕ್ಷ ಬಾಡಿಗೆ. ಬಾಬಾ ಪಿಕ್ಚರ್ ಆ ಪಿಕ್ಚರ್ ಅದು ಅಂತ ಮಕ್ಕಂದಂಗ ಆಯ್ತು. ಇವಾಗ ನೆಕ್ಸ್ಟ್ ಫ್ಲೈಟ್ಗೆ ನಮಗೆ ಈಗ ಮತ್ತೆ ಇನ್ನೊಂದು ಫ್ಲೈಟ್ ಐತೆ ನೈಟ್. ಎಷ್ಟೋ ಈಗ ರಾತ್ರಿ, ಈಗ ಟೈಮ್ ಎಷ್ಟೀಗ 11:30 ಈಗ ರಾತ್ರಿ. ಕೆಲಸ ಐತೆ. ನೆಕ್ಸ್ಟ್ ಫ್ಲೈಟಿಗೆ ಯಾವುದಿದೆ ಅದನ್ನ ಬೇಕಾದ್ರೆ ಮಾಡ್ಕೊಡ್ತೀವಿ ನೋಡೋಣ ಸೀಟ್ ಇದ್ರೆ ಅಂತ ಅಂದ. ಇಲ್ಲ ನಿಮ್ಮ ಕ್ಯಾನ್ಸಲ್ ಮಾಡ್ಕೊಂಡು ನಿಮ್ಮ ತಪ್ಪು ಸರ್ ಅಂತ. ಮತ್ತೀಗ ನಮಗೆ ಸುಮ್ಮನೆ ಇಬ್ಬರು ಹೋಗಕ್ಕೆ 23,000 ಆಯಿತು. ಬೆಳಿಗ್ಗೆ ನಿನ್ನ ಮಕ್ಕಂದಿರೋದು ನಿದ್ದೆ, ಈಗ ಟ್ಯಾಕ್ಸ್ 23,000 ಟ್ಯಾಕ್ಸ್. ನಾನು ಆಲ್ರೆಡಿ ಒಂದು ರೌಂಡ್ ಚೆನ್ನಾಗಿ ಬೈಸ್ಕೊಂಡಿದ್ದಾಯ್ತು, ಎಲ್ಲ ಆಯಿತು ಗೈಸ್. ಏನು ಮಾಡಲಿ, ನಾನು ಬಂದ್ಬಿಡ್ತೀವಿ ಬಿಡು ಬೇಗ, 2 ಅವರ್ ಜರ್ನಿ ತಾನೆ ಅಂತ ಸುಮ್ಮನೆ ಅದೇ. ನೋಡಿದ್ರೆ ಬರೋದೇ 3 ಅವರ್ 4 ಅವರ್ ಮಾಡ್ಕೊಂಬಿಟ್ಟೆ. ಅದರಿಂದ ಲೇಟ್ ಆಯಿತು. ಈಗ ಬುಕ್ ಮಾಡಿದ್ದೀವಿ, ಇನ್ನೇನು ಮಾಡೋಕ್ಕಾಗಲ್ಲ. ಯಾರು ಲೇಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನನ್ನ ಥರ ಮಕ್ಕ ನೋಡ್ತಾರೆ. ಈಗ ಲಾಂಚಲ್ಲಿ ಊಟ ಮಾಡ್ತಾ ಇದ್ದೀವಿ. ಅದು ಪ್ರಿಯಾರಿಟಿ ಕಾರ್ಡ್ ಇತ್ತು. ನಾನು ನಗು ಬರೋಕ್ಕಾಗುತ್ತೆ. ಸುಮ್ಮನೆ ಬರ್ತಿದ್ದೇನೆ 23,000. ಸಾರಿ, ನಾನೇನು ಇನ್ನೇನು ಹೇಳೋಕ್ಕಾಗುತ್ತೆ? ಸಾರಿ ಹೇಳೋದು. ಸಾರಿ ಕೇಳೋದ್ರಿಂದ ಏನಿಲ್ಲ. ಸೀರಿಯಸ್ಲಿ ನಾನು ಓಕೆ, ಇವಾಗೇನೋ ಓಕೆ. ನೀನು ಅಷ್ಟೇ ಕಷ್ಟಪಟ್ಟು ಲೈಫಲ್ಲಿ. ಒಂದು ಕಾಲದಲ್ಲಿ ಬರೀ
6,500 ಓಕೆನಾ. 6,500 ಒಂದು ಕಾಲ ಏನು 2013-14 6,500 ಅಷ್ಟಕ್ಕೆ ಒಂದು ತಿಂಗಳು ಪೂರ್ತಿ ಇದು ಮಾಡ್ತಿದ್ವಿ ಬರೀ 6,000 ಓಕೆನಾ. 23,000 6 1 6 6 2 6 3 6 4 24 ನಿಯರ್ಲಿ. ನಾನು 4 ತಿಂಗಳು ಕಷ್ಟಪಡ್ಬೇಕಿತ್ತು ನೋಡಿ. ಇಷ್ಟು ಇವಾಗ ಓಕೆ, ಇನ್ಮೇಲಿಂದ ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗ್ಬೇಡ. ನಂಗೆ ದುಡ್ಡು ವೇಸ್ಟ್ ಮಾಡೋದು ಇಷ್ಟ ಆಗಲ್ಲ. ಅಂದರೆ ನೀನೇನು ವೇಸ್ಟ್ ಮಾಡ್ತೀಯ ಅಂತ ಹೇಳ್ತಿಲ್ಲ, ಸುಮ್ಮನೆ ಈಗ ನೆಕ್ಸ್ಟ್ ಫ್ಲೈಟಿಗೆ ಹೋಗ್ತಿದ್ದೀವ, ಎಲ್ಲ ವೇಸ್ಟ್ ಆಯಿತಾ. ಓಕೆ, ಲಾಂಜ್ ಇತ್ತು ಫೈನ್. ಓಕೆ, ಇವಾಗ ನೋಡಿ ಅದು ಪ್ರಿಯಾರಿಟಿ ಕಾರ್ಡ್ ಮಾಡಿಸ್ಕೊಂಡಿರೋದಕ್ಕೆ ಫ್ರೀಯಾಗಿ ಊಟ ಮಾಡ್ತಿರು, ಇಲ್ಲಾಂದರೆ ಅದನ್ನು ಮಾಡ್ತಿರ್ಲಿಲ್ಲ. ಓಕೆ, ಇನ್ಮೇಲಿಂದ ದಯವಿಟ್ಟು ದುಡ್ಡನ್ನ ವೇಸ್ಟ್ ಮಾಡಿಸ್ಬೇಡ. ಸಾರಿ, ನಾನು ಇನ್ನೇನು ಕೇಳಲಿ ಗೈಸ್, ಸಾರಿ ಅಷ್ಟೇ ಕೇಳೋಕ್ಕಾಗೋದೀಗ. ನಂದು ಬೆಳಗ್ಗೆ ಮಿಸ್ಟೇಕ್ ನಂದು, ಬಟ್ ಈಗ ಬರೋ ಮಿಸ್ಟೇಕು ಅಪ್ಪಂದು, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಬ್ಯಾಂಕಾಕ್ ಹೆವಿ ಟ್ರಾಫಿಕ್ಕು. ನಾವೇನಿಲ್ಲ ಅಂದರೆ ಒಂದು 5 ಅವರ್ ಮುಂಚೆನೇ ಬಂದು ಇಲ್ಲಿ ಎದ್ಬಿಡ್ಬೇಕು ಬೆಸ್ಟು. ನಾವು ಇನ್ನೂ ಟೈಮ್ ಇದೆಯಲ್ಲ ಬಿಡು, ಬಂದರೆ ನಿಧಾನಕ್ಕೆ ಅಂದ್ಕೊಂಡು ಲೇಟ್ ಮಾಡಿಬಿಟ್ಟೆ. ಸೊ ಅಷ್ಟೇ, ಈಗ ಊಟ ಮಾಡಿ. 2 ದಿನ ಜಗಳ ಆಗ್ತಿದ್ದಂತೆ. ಏನೋ 2 ದಿನ ಸ್ಟ್ರೈಕ್ ಅಂತಿಲ್ಲಿ. ಪ್ರ್ಯಾಂಕು ಇಲ್ಲ, ಮಣ್ಣು ಇಲ್ಲ. ಈಗ ಅದಕ್ಕೆ ಲಾಂಜಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಅದೇ ಯೋಚನೆ ಮಾಡ್ತಾ ಇದ್ದೀವಿ. ದುಡ್ಡು ಥೈಲ್ಯಾಂಡು ಬಸ್, ಥೈಲ್ಯಾಂಡ್ ಏರ್ಪೋರ್ಟ್ ಅಲ್ಲೇ ಇದೀವಿ. ಇನ್ನೂ ಕ್ಯಾನ್ಸಲ್ ಆಗ್ಬಿಟ್ಟೈತೆ ಫ್ಲೈಟು. ಕ್ಯಾನ್ಸಲ್ ಅಂದ್ರೆ ಅವರು ಡ್ಯೂಟಿ ಎಮರ್ಜೆನ್ಸಿ ಕ್ಯಾನ್ಸಲ್ ಮಾಡಿರೋದು. ಅಂದ್ರೆ ಮೇಲೆ ಏನೋ ಏರ್ ವಾರ್ ಆಗ್ತಾ ಇದೆಯಂತೆ. ಇರಾನ್ದು ಅಯ್ಯಪ್ಪ ಸತ್ತೋಗ್ಬಿಟ್ಟಿದಾನಲ್ಲ, ಅದಕ್ಕೆ ಫುಲ್ ಫೈಟ್ ಅಂತೆ ಮೇಲೆ. ಅದಕ್ಕೆ 2 ದಿನ ಎಲ್ಲೂ ಬಿಡಲ್ಲ ಅಂತವ್ರೆ. ಈ ಏನು ಮೇ ಬಿ ಇವರೇ ಏನಾದ್ರು ಅರೇಂಜ್ ಮಾಡಿರ್ತಾರೆ. ಟೈಮ್ ಏನಿಲ್ಲ. ನಮ್ಗೇನ್ ಖರ್ಚಿಲ್ಲ, ಆಚೆ ಹೋದ್ರೆ ಖರ್ಚು. ಇಲ್ಲೇ ಇರ್ಬೇಕಲ್ಲ 2 ದಿನ, ಅದೇ ಬೇಜಾರು. ಏರ್ಪೋರ್ಟ್ ಅಲ್ಲೇ ಇರ್ಬೇಕು. ಈ ಇಂಡಿಯಾದವ್ರು ಬೇರೆಯವ್ರು ಅವರೇ ನಮ್ ಜೊತೆಗೆಲ್ಲ, ಅಂದ್ರೆ ಬೇರೆ ಬೇರೆ ಭಾಷೆಯವರು, ತಮಿಳು ತೆಲುಗು ಅವರೆಲ್ಲ ಅವರೇ. ಏನಾದ್ರು ಒಂದು ವಾರ 2 ದಿನ ಮಿಸ್ ಆದ್ರೆ 2 ದಿನ ಮಿಸ್ ಆದ್ರೆ 1 ವಾರ. ಆಚೆನು ಬಿಡ್ತಿಲ್ವಲ್ಲ ಇವರು, ಆಚೆ ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಂದ್ರೆ. ನಾವ್ ಅಲ್ಲಿ ಇದ್ದಂಗ ಆಗಿತ್ತು. ಅಂದ್ರೆ ನಾವ್ ನಿನ್ನೆ ಮೊನ್ನೆ ಟೈಮಲ್ಲಿ ಆಗಿರೋದು ವಾರು, ಬಟ್ ಈಗ ಏರ್ ವಾರ್ ಆಗ್ತಾ ಇದೆ ಅಂತ ಮೇಲೆ. ನಾವು ಪ್ರ್ಯಾಂಕ್ ಮಾಡಿದ್ದು ನಿಮ್ಗೆ ನೋಡಿ. ನೀವು ಇದು ಬಕ್ರಾ ಶೋ, ಬಕ್ರಾ ಆದ್ರಿ. ಅಷ್ಟೇ ಜನ ರೀ. ಫ್ಲೈಟ್ ಕ್ಯಾನ್ಸಲ್ ಆಯ್ತು, 2 ದಿನ ಇಲ್ಲೇ ಇರ್ಬೇಕಂತ. ಏನೋ ಆಚೆ ಕಡೆ ಎಲ್ಲ ಫೈಟ್ ಆಗ್ತಾ ಇದೆ, ವಾರ್ ಆಗ್ತಾ ಇದೆ. ಮೇಲೆಲ್ಲ ಏರ್ ವಾರ್ ಅಂತೆ, ಅಂದ್ರೆ ಫ್ಲೈಟ್ ಶೂಟ್ ಮಾಡೋದು ಆ ತರ ಎಲ್ಲ ಆಗ್ತಿದೆ ಅಂತ, ಅದಕ್ಕೆ ಬಿಡಲ್ಲ ಅಂತ. 2 ದಿನ ಆಗ್ಬೋದು, 1 ವಾರ ಆಗ್ಬೋದು. ಫಂಕ್ಷನ್ ಬರೋದೇ ಡೌಟ್ ಅನ್ಸ್ತೈತೆ ನನಗೆ. ಜನಕ್ಕೆಲ್ಲ ಹೇಳ್ಬಿಟ್ಟಿದೀವಿ, ಬ್ಯಾಂಕಾಕಲ್ಲಿ ಸೆಗಾಕ ತಗ್ಲಾಕೊಂಡ್ಬಿಟ್ಟವಳೆ ಅನ್ನೋ ಅಷ್ಟೇ. ಬಾಬನ್ ನೆನ್ಸ್ಕೊತೀನಿ ಬಂದ್ರ ಬಿಡೆ ಸ್ಮಿತಾ.
3 ಗಂಟೆಗೆ ಬರ್ತೀವಿ. ಬೆಳಗ್ಗೆ 3 ಗಂಟೆಗೆ ಬರ್ತೀನಿ. ನೋಡ ಸರಿ ಮಮ್ಮಿ ಬಾಯ್. ಬರಲ್ಲ ಅಂತ ಎದುರಿಸ್ತಾವಳೆ ನೋಡಕ್ಕ. ಅಲ್ಲ ಹೇಳಿದ್ರಿ 3 ಗಂಟೆಗೆ ಬರ್ತಾವಳೆ ಬೆಳಗ್ಗೆಗೆ. ಫಂಕ್ಷನ್ಗೆ ಗ್ಯಾರಂಟಿ ಇಲ್ಲ ತಳ್ತಾವಳೆ. ಅಲ್ಲಿ ಸುಮ್ಮನೆ ಹೋಗ್ಕೊಂಡು ನಾನು ನಿಜ ತಳ್ತಾ ಇದೀವಿ ಸುಳ್ಳಂತೆ. ಅಲ್ಲ ನಾನು ಬೆಳಗ್ಗೆ ಬರ್ತಾವಳೆ 3 ಗಂಟೆ ಅಷ್ಟೊತ್ತಿಗೆ. ಈಗ ಬೊಕ್ಕಣಿ ತಳ್ತಾವಳೆ ಅಂತ ನನ್ನ ಕಣ್ಣಲ್ಲಿ ನೀರು ಬಂತು. ಇದು ಮೆನು ಮಾಡ್ತೀನಿ. ಅಂಕಲ್ ಬಂದವ್ರೆ. ರಾಧಾ ಸ್ಟ್ರೈಕ್ ಆಗೈತಿ ಇಲ್ಲಿ 2 ದಿನ ಇಲ್ಲೇ ಲಾಕು. ಇಲ್ಲ ಕಣೆ ಲಾಕ್ ಆಗಿದೀವಿ. ಈಗ ಎಲ್ರಿಗೂ ಒಬ್ಬೊಬ್ರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾ ಇದೀನಿ. ನಿಜನಾ? 2 ದಿನ ಇಲ್ಲ ಅಂದ್ರೆ 1 ವಾರ. ಅಮ್ಮ ನಿಜನಾ? 2 ದಿನ ಅಲ್ಲ ಅಂತ ನಿಮ್ಮ ಸ್ಟ್ರೈಕ್ ಆಗೈತಂತೆ 2 ದಿನ ಅಂದೇ ಇಲ್ಲ 1 ವಾರ. ಇಲ್ಲಾಂದ್ರೆ 1 ವಾರ. ನಿಜವಾಗ್ಲೂ ನೋಡು ಅಳಕತ್ತಾಳಕ್ಕಿ. ಮಾಡ್ತಾರ ಬಿಡ ಅವ್ರೆ. ಇಲ್ಲ ಆಂಟಿ ನಿಜ, ನಿಜವಾಗ್ಲು ಪ್ರಾಮಿಸ್. ಹೌದಾ? ಎಷ್ಟು ದಿನ ಆಗತ್ತಂತೆ? 2 ದಿನ ಆಗುತ್ತಂತೆ, ಇಲ್ಲಾಂದ್ರೆ 1 ವಾರವರೆಗೂ ಆಗ್ಬೋದಂತ. 1-2 ದಿನ ಎಲ್ಲೇ ಇರ್ತಿರ್ತೀವಿ. ಇಲ್ಲೇ ಇರ್ಬೇಕು. ಇಲ್ಲೇ ಏರ್ಪೋರ್ಟ್ ಅಲ್ಲೇ ಇರ್ಬೇಕು. ಅವ್ರಿಗೆ 2 ದಿನ ಇರ್ತೀವಿ ಆಮೇಲೆ ಹೋಗ್ತೀವನ್ನು. ಹೌದಾ? ಇಲ್ಲ ಆಚೆ ಫುಲ್ಲು ಗನ್ನಲ್ಲೆಲ್ಲ ಶೂಟ್ ಎಲ್ಲ ಮಾಡ್ತಾ ಇದಾರೆ. ಬಾಂಬ್ ಆಗ್ತಿದ್ದಾರೆ. ಆಚೆ ಶೂಟ್ ಸೌಂಡ್, ಬಾಂಬ್ ಸೌಂಡ್ ಎಲ್ಲ ಬರ್ತಾ ಐತೆ. ಅಯ್ಯಪ್ಪ ಯಾಕನ ಹೋದ್ರಿ ನೀವು? ಅಜ್ಜಿ ಕೊಡ ಯಾಕಾಯ್ತು ಬಿಡು. ಅಲ್ಲಿ ನೋಡಿ ಈ ತರ ಆಗಿಲ್ಲದಲ್ಲ. ರಾತ್ರಿ ಊಟ ಹೆಂಗ ಅಂತ ರಾಗು ಇಲ್ಲೇ ಹೋಗ್ಬಿಡಿದ್ರ ದೂರ ಹೋಗ್ಬಿಡ್ರವ. ಊರ ಉದ್ವನ ಜನ ಜಾಗ ಏನಂತವ್ರಲ್ಲಿ 1 ವಾರ. 1 ವಾರ. 1 ವಾರದ ಮೇಲೆ ಹೇಳ್ತಾರೆ ಇನ್ನು ಹೋಗ್ಬೇಕಾ ಬೇಡ. ಬಹಳ ಜನ ಇದಾರ. ಜನ ಇದಾರೆ ಜಾಸ್ತಿನೇ. ಬಟ್ ಆಚೆ ಬಾಂಬ್ ಸೌಂಡ್ ಎಲ್ಲ ಬರ್ತೈತಲ್ಲ, ಭಯ ಆಗ್ತೈತೆ ಅಷ್ಟೆ. ಅಲ್ಲ ತಮಾಷೆ ಮಾಡಿದ್ರ ನಾವು ಇದಾಗ್ಬಿಡ್ತೀವಿ ನೋಡಿ ಮನೆಗೆ ಎಲ್ಲಾರು. ಕೈ ಮುಗಿದು ಅಷ್ಟೇ ಗೈಸ್ ನಮ್ಮನ್ನ ಕರ್ಕೊಂಡು ಹೋಗಕ್ಕೆ ನವೀನ ಬಂದವನೆ. ಥ್ಯಾಂಕ್ ಯು ನವೀನ, ನಮಗೋಸ್ಕರ ಬಂದು ಕರ್ಕೊಂಡು ಹೋಗಿ ಬಂದಿದ್ದಕ್ಕೆ. ಸೊ ಫೈನಲಿ ನಾವು ಬೆಂಗಳೂರು ರೀಚ್ ಆದ್ವಿ. ಸಾಕಾಗ್ಬಿಟ್ಟಿತ್ತು ನಮಗೆ. ಯಾವಾಗ ಬೆಂಗಳೂರಿಗೆ ಹೋಗ್ಬಿಡ್ತೀವೋ ಅನ್ಸ್ಬಿಟ್ಟಿತ್ತು. ಈ ವಾರ ಗೀರೆಲ್ಲ ಅಲ್ಲಿ ಬೇರೆ ಎಷ್ಟೊಂದು ಕಡೆ ಫ್ಲೈಟ್ ಕ್ಯಾನ್ಸಲ್ಗಳಾಗ್ತಾ ಇದ್ವು. ಫುಲ್ ಬರ್ತೀವೋ ಇಲ್ವೋ ಅಂತ ಫುಲ್ ಟೆನ್ಷನ್ ಆಗಿತ್ತು. ಫೈನಲಿ ಬಿಟ್ರು ಗೈಸ್. ಈಗ ಗೋಯಿಂಗ್ ಬ್ಯಾಕ್ ಟು ಹೋಮ್.